ರೋಮಾಂಚನಗೊಳಿಸಿದ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಪಟ್ಟಣದಲ್ಲಿ ಹಾಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಉರ್ಸ್ ಶರೀಫ್ ಅಂಗವಾಗಿ ಅಬ್ದುಲ್ ಕಲಾಂ ಯುವಕರ ಸಂಘ ಹಾಗೂ ಕಟಗೇರ ಓಣಿ ರೈತರ ಸಹಯೋಗದಲ್ಲಿ ಶುಕ್ರವಾರದಂದು ಕಾಲಿಗಡ್ಡಿ ಬಂಡಿ ಚೆಸ್ ಸ್ಪರ್ಧೆಯು ದಿವ್ಯ ಸಾನ್ನಿಧ್ಯವನ್ನ ಹಜರತ್ ಸೈಯದ್ ಶಾ ಮುರ್ತುಜಾ ಹುಸೇನಿ ಉಲ್ ಖಾದ್ರಿ ವಹಿಸಿದರು. ಕಾಲಿಗಡ್ಡಿ ಬಂಡಿ ಸ್ಪರ್ಧೆಯನ್ನು ಹಸನ್ ಸಾಬ್ ದೋಟಿಹಾಳ ಕಾಡಾ ಅಧ್ಯಕ್ಷರು ಮುನಿರಾಬಾದ್ ಉದ್ಘಾಟಿಸಿ ಮಾತನಾಡಿದರು. ರೈತರ ಶಕ್ತಿ ಮತ್ತು ಎತ್ತುಗಳ ಮೇಲಿರುವ ಪ್ರೀತಿಯ ಪ್ರತೀಕವಾದ ಈ ಸ್ಪರ್ಧೆ ನಮ್ಮ ತಾಲೂಕಿನಲ್ಲಿ ನಡೆಸ್ತಾ ಇರುವುದು ಯುವ ಪೀಳಿಗೆಗೆ ಗ್ರಾಮೀಣ ಸಂಸ್ಕೃತಿಯನ್ನ ಪರಿಚಯಿಸಲು ಸಹಕಾರಿಯಾಗಿದೆ ಎಂದು ಹೇಳಿದ್ದಾರೆ. ರುದ್ರಗೌಡ ಗೌಡಪ್ಪನವರ್ ಮತ್ತು ಸೂಚಪ್ಪ ಬೋವಿ ಜೋಡೆತ್ತುಗಳಿಗೆ ಪೂಜೆ ಸಲ್ಲಿಸಿ ಮಾತನಾಡಿ, ಗ್ರಾಮೀಣ ಯುವಜನರಲ್ಲಿ ಸಂಘಟನಾ ಮನೋಭಾವ ಬೆಳೆಯುವಲ್ಲಿ ಈ ರೀತಿಯ ಸ್ಪರ್ಧೆಗಳು ಉತ್ತಮವಾಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಆರೋಗ್ಯಕರ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಮಹಾಂತೇಶ್ ಅಗಸಿ ಮುಂದಿನ ಮಾತನಾಡಿ, ರೈತರ ಆದಾಯೋತ್ಪನ್ನ ಚಟುವಟಿಕೆಗಳಿಗೆ ಎತ್ತಿನ ಕರುಗಳು ತುಂಬಾ ಮುಖ್ಯವಾಗಿದ್ದು, ಆಧುನಿಕ ಯಂತ್ರೋಪಕರಣಗಳು ಬರುವ ಮುನ್ನ ರೈತನ ಜೀವನಾಡಿಯಾಗಿದ್ದು, ಆಧುನಿಕ ಕೃಷಿ ಪದ್ಧತಿಯ ಅಳವಡಿಕೆಯಿಂದಾಗಿ ಗ್ರಾಮೀಣ ಜನರಲ್ಲಿ ಎತ್ತುಗಳ ಸಾಕಾಣಿಕೆ ಕ್ಷೀಣಿಸುತ್ತಾ ಇರುವುದು ವಿಷಾದನೀಯ ಎಂದರು. ಈ ಸ್ಪರ್ಧೆಯಲ್ಲಿ 20 ಜೋಡೆತ್ತುಗಳನ್ನು ಬಾಗಲಕೋಟೆ, ಗದಗ, ಬಿಜಾಪುರ, ರಾಯಚೂರು, ಕೊಪ್ಪಳ ಜಿಲ್ಲೆಯ ಎತ್ತುಗಳು ಭಾಗವಹಿಸಿದ್ದ ರೇಣುಕಾ ಯಲ್ಲಮ್ಮ ದೇವಿ ಸಾಕಿನ ಹಿರೇಗೊನ್ನಾಗರ ಮಾಲೀಕತ್ವದ ಎತ್ತುಗಳು ಮಿಂಚಿನಂತೆ ಓಡುವುದರ ಮೂಲಕ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದೆ. ದ್ವಿತೀಯ ಬಹುಮಾನವನ್ನ ಹೊಳೆ ಬಸವೇಶ್ವರ ಪ್ರಸನ್ನ ಮಾಚಕನೂರು ಗ್ರಾಮದ ಎತ್ತುಗಳು ಪಡೆದವು. ತೃತೀಯ ಬಹುಮಾನವನ್ನ ಶರಣಬಸವೇಶ್ವರ ಸಾಕಿರ ಜಿಗಳೂರು, 4ನೇ ಬಹುಮಾನವನ್ನ ಮೌಲಾಸಾಬ ಹುಲಿಯಪುರ, 5ನೇ ಬಹುಮಾನವನ್ನ ಕರ್ಣನ ಸಾಮ್ರಾಜ್ಯ ರೋಣ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಎತ್ತುಗಳು ಪಡೆದವು. ಮೈನುದ್ದೀನ್ ಕಾಜೆ, ವಿಶ್ವನಾಥ್ ಕನ್ನೂರು, ಸೂಚಪ್ಪ ಬೋವಿ, ಮಂಜುನಾಥ್ ಹುಲ್ಲೂರು, ಶಿವಪುತ್ರಪ್ಪ ಕಂಪ್ಲಿ, ಶಿವಾನಂದ್ ಹುಲ್ಲೂರು, ಅಬ್ದುಲ್ ರಜಾಕ್ ಟೇಲರ್, ಮೌಲಾಸಾಬ್ ಮೋಟಿಗಿ, ಮುತ್ತಣ್ಣ ಪತ್ತಾರ್, ಹನುಮಂತಪ್ಪ ಪೂಜಾರ್, ಶೇಖಪ್ಪ ಸಜ್ಜನ್, ಕಾಸಿಂ ಸಾಬ್ ಕಟಗಿ, ಹುಸೇನ್ ಸಾಬ್ ಕಟಗಿ, ಚಂದ್ರು ಹಿರೇಮನಿ, ಇಮಾಮ್ ಸಾಬ್ ಕಟಗಿ, ರಾಜ್ ಮೊಹಮ್ಮದ್ ಕಟಗಿ, ಹನುಮಂತಪ್ಪ ಬಿಂಗಿ, ಮೈಬೂಬ್ ಸಾಬ್ ಕಟಗಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕೆಂಬಾವಿ ಹಿರೇಮಠ, NKS ಟಿವಿ 4 ಬಾಗಲಕೋಟೆ.